ಈ ದೇಶದಲ್ಲಿ ಒಂದು ಜೆನ್ಝಿ ಮೂವ್ಮೆಂಟ್ ಅಂತ ಶುರುವಾಗಿದೆ. ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ನಮ್ಮ ಕೆಲಸ ಇಲ್ಲ, ಆಮೇಲೆ ಇಲ್ಲಿ ಕೇವಲ ಹಣ ಇರೋರು ಎಲ್ಲ ಸೌಲಭ್ಯಗಳನ್ನ ಎಂಜಾಯ್ ಮಾಡ್ತಾಯಿದ್ದಾರೆ, ಅಧಿಕಾರಸ್ಥರು ನಮ್ಮ ಸಂಕಷ್ಟದ ತಲೆ ಮೇಲೆ ಕೂತು ರೂಲ್ ಮಾಡ್ತಾ ಇದ್ದಾರೆ ಅನ್ನುವ ಆಕ್ರೋಶ ಯುವಜನರಲ್ಲಿದೆ. ಆ ಆಕ್ರೋಶವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ತಯಾರಿ ನಡೆಸ್ತಾ ಇದೆ. ಎಲ್ಲ ಲೀಡರ್ಗಳು ಟ್ರೈ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಸಾಫ್ಟ್ ನಡೆಯನ್ನು ಅನುಸರಿಸಿದ್ರೆ ಕಾಂಗ್ರೆಸ್ಸು, ಆಪು, ಲೆಫ್ಟ್ ಪಾರ್ಟೀಸು ಇವೆಲ್ಲ ಪಕ್ಷಗಳು ಅವ್ರ ಜೊತೆ ಇರುವ ತೀರ್ಮಾನವನ್ನು ಮಾಡಿದ್ದಾರೆ. ನೋಡಬೇಕು, ಯುವಜನ ದಾರಿ ತಪ್ಪಾರ್ದು. ಈಗ ರಾಜಕೀಯ ಪಕ್ಷಗಳ ಜೊತೆ ನೀವು ಹೋದರೆ ನಿಮ್ಮ ಹೋರಾಟ ಹಳಿ ತಪ್ಪಿತು ಅಂತಲೇ ಅರ್ಥ. ನಿಮ್ಮ ಬೇಡಿಕೆಗಳನ್ನ ಯಾವ ಕಾರಣಕ್ಕೂ ಈಗಿನ ರಾಜಕೀಯ ಪಕ್ಷಗಳು ಅವರ ಪ್ರಣಾಳಿಕೆಯಲ್ಲಿ ಸೇರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಾಂಪ್ರದಾಯಿಕ ಪಕ್ಷಗಳು, ಅವ್ರಿಗೆ ಅವ್ರದ್ದೇ ಆದ ಕಾರ್ಯಕರ್ತರಿರ್ತಾರೆ, ಅವ್ರದ್ದೇ ಆದ ಲೀಡರ್ಗಳಿರ್ತಾರೆ, ಆ ಲೀಡರ್ಗಳಿಗೆ ಅವ್ರದ್ದೇ ಆದ ಅಗತ್ಯಗಳಿರ್ತವೆ. ಹಾಗಾಗಿ ನೀವೆಲ್ಲ ಬಡ ಕುಟುಂಬಗಳಿಂದ ಬಂದಿರೋರು, ಲೋಯರ್ ಮಿಡ್ಲ್ ಕ್ಲಾಸಿಂದ ಬಂದಿರೋರು, ಮಿಡ್ಲ್ ಕ್ಲಾಸಿಂದ ಬಂದಿರೋರು, ನಮ್ಮ ರೂರಲ್ಗಳು ಅಧಿಕಾರಶಾಹಿ ಇದೆಯಲ್ಲ ಅದು ಅಪ್ಪರ್ ಮಿಡ್ಲ್ ಕ್ಲಾಸ್ ಪರವಾಗಿದೆ, ವ್ಯವಸ್ಥೆಯ ಪರವಾಗಿದೆ. ನೀವೆಲ್ಲ ವ್ಯವಸ್ಥೆ ವಿರುದ್ಧ ನಿಂತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಮದೇ ಆದ ಬೇರೆ ಬೇರೆ ಮಾರ್ಗಗಳನ್ನ ನೀವು ಅನುಸರಿಸ್ಕೊಳ್ಳೋದು ಈಗ ಒಳ್ಳೆಯದು, ಹುಡುಕೊಳ್ಳೋದು ಒಳ್ಳೆಯದು. ನಿಮಗೆ ಗುರುಗಳನ್ನ ಹುಡುಕೋಬೇಕು. ನಿಮಗೆ ಗುರು ಕಾಣ್ತಾ ಇಲ್ಲ, ಈಗ ಗುರು ಕಾಣ್ತಾ ಇಲ್ಲ, ಗುರಿ ಏನೋ ಒಂದಷ್ಟು ಕಾಣ್ತಾ ಇದೆ, ಆದರೆ ನಿಮ್ಗೆ ಗುರು ಕಾಣ್ತಾ ಇಲ್ಲ. ನೀವು ಯಾರಲ್ಲಿ ಗುರುನ ಹುಡುಕತ್ತೀರ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಮೂಮೆಂಟ್ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಒಂದು ಆಂಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆ.